ಈಶಾನ್ಯ ದಿಕ್ಕು ಇದು ಅತ್ಯಂತ ಪವಿತ್ರವಾದ ದಿಕ್ಕು. ಪೂರ್ವ ಉತ್ತರಗಳ ನಡುವಿನ ದಿಕ್ಕು ಈಶಾನ್ಯ. ಈಶಾನ್ಯ ದಿಕ್ಕಿನ ಅಧಿಪತಿ ರುದ್ರ ಈಶ್ವರ. ಈಶಾನ್ಯ ದಿಕ್ಕಿನ ಪ್ರತಿನಿಧಿ ಗ್ರಹ ಗುರು. ಈಶಾನ್ಯ ದಿಕ್ಕಿಗೆ ಪೂಜಾಗೃಹ ನಿರ್ಮಿಸಬಹುದು. ಈಶಾನ್ಯ ದಿಕ್ಕನ್ನು ಪವಿತ್ರವಾಗಿ ಶುಚಿಯಾಗಿಟ್ಟರೆ ಮಾತ್ರ ಮನೆಗೆ ಶುಭ. ಈಶಾನ್ಯ ದಿಕ್ಕು ಸ್ವಲ್ಪ ಅಶುಚಿಯಾದರೂ ಮನೆಗೆ ಅಶುಭ. ಈಶಾನ್ಯದಲ್ಲಿ ಬಾವಿ ನಿರ್ಮಿಸಬೇಕು. ಈಶಾನ್ಯಕ್ಕೆ ಶೌಚಾಲಯ ಇರಬಾರದು. ಈಶಾನ್ಯಕ್ಕೆ ಕಸಕಡ್ಡಿ ಗೊಬ್ಬರ ಗುಂಡಿಗಳಿರಬಾರದು. ಅಡುಗೆ ಮನೆಯು ಈಶಾನ್ಯಕ್ಕೆ ಇರಬಾರದು. ಒಂದೊಮ್ಮೆ ಇದ್ದರೆ ಆರ್ಥಿಕ ಬಿಕ್ಕಟ್ಟು ಸಂಘರ್ಷಗಳಾಗುತ್ತವೆ. ಈಶಾನ್ಯ ಭಾಗ ಎತ್ತರವಾದರೆ ಅಶುಭ. ಆರ್ಥಿಕ ನಷ್ಟವಲ್ಲದೆ ನಾನಾ ರೀತಿಯ ಕಷ್ಟಕ್ಕೆ ಗುರಿಯಾಗಬೇಕಾಗುವುದು. ಈಶಾನ್ಯಕ್ಕೆ ಕಲ್ಲು ಮಣ್ಣು ಕಸಕಡ್ಡಿಗಳಿಂದ ಅಶುಚಿಯಾಗಿದ್ದರೆ ಅಶುಭವಾಗಿ ಶತ್ರುತ್ವವನ್ನು ಬೆಳೆಸಿ ಮನೆಯ ಶಾಂತತೆ ಮಾಯವಾಗುತ್ತದೆ. ನೀರಿನ ಟ್ಯಾಂಕ್ ಕೂಡ ಈಶಾನ್ಯಕ್ಕೆ ಇಡಬಹುದು. ಸ್ನಾನದ ಕೋಣೆಯನ್ನು ಈಶಾನ್ಯಕ್ಕೆ ನಿರ್ಮಿಸಬಾರದು. ಭೂಮಿಯೊಳಗೆ ನೀರಿನ ಟ್ಯಾಂಕ್ ಸಂಪ್ ನಿರ್ಮಿಸುವುದಾದರೂ ಈಶಾನ್ಯವೇ ಅತ್ಯುತ್ತಮ. ಈಶಾನ್ಯ ದಿಕ್ಕು ಅಶುಚಿಯಾದರೆ ಆ ಮನೆಯ ಅವನತಿ ಆಗುತ್ತದೆ. 15 ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆಗಳು ಸುಲಭ ಮಾರ್ಗದರ್ಶಿ. ಭಾರತದಲ್ಲಿ ಉತ್ತರ ದಿಕ್ಕನ್ನು ಮನೆ ಕಟ್ಟಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಉತ್ತರ ದಿಕ್ಕನ್ನು ಕುಬೇರನಿಗೆ ಸಮರ್ಪಿಸಲಾಗಿದೆ. ಅಂದರೆ ಈ ದಿಕ್ಕು ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಜನರು ಉತ್ತರ ದಿಕ್ಕಿನ ಪ್ಲಾಟ್ ಖರೀದಿಸಲು ಇದು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಆದಾಗ್ಯೂ ಸಮೃದ್ಧ ಜೀವನವನ್ನು ಹೊಂದಲು ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆಗಳನ್ನು ಅನುಸರಿಸುವುದು ಸಹ ಅತ್ಯಗತ್ಯ. ಉತ್ತರಾಭಿಮುಖ ಪ್ಲಾಟ್ಗಾಗಿ ವಾಸ್ತು ಯೋಜನೆ. ಈ ಉತ್ತರ ದಿಕ್ಕಿನ ಕಥಾವಸ್ತುವಿನ ವಾಸ್ತು ತತ್ವಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ನಿಮ್ಮ ಮನೆಯ ಹೆಚ್ಚಿನದನ್ನು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಮನೆಗೆ ಪ್ರವೇಶಿಸದಂತೆ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 1. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ತೆರೆದ ಜಾಗವನ್ನು ಬಿಡಿ. ವಾಸ್ತುಶಾಸ್ತ್ರದಲ್ಲಿ ಹೇಳಲಾದ ಕೆಲವು ತತ್ವಗಳ ಪ್ರಕಾರ ಉತ್ತರ ದಿಕ್ಕಿನ ಕಥಾವಸ್ತುವಿನ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ತೆರೆದ ಜಾಗವನ್ನು ಬಿಡಲು ಸಲಹೆ ನೀಡಲಾಗುತ್ತದೆ. ಈ ಅಭ್ಯಾಸವು ಅಪಾರ ಸಮೃದ್ಧಿ ಮತ್ತು ಸಂಪತ್ತಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 2. ಗಡಿ ಗೋಡೆಗಳ ಆಕಾರ ಮತ್ತು ಗಾತ್ರವನ್ನು ಹೊಂದಿಸಿ. ಉತ್ತರಾಭಿಮುಖವಾಗಿರುವ ಕಥಾವಸ್ತುವಿಗೆ ಉತ್ತರ ಮತ್ತು ಪೂರ್ವದ ಗಡಿ ಗೋಡೆಗಳನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಗೋಡೆಗಳಿಗಿಂತ ತೆಳ್ಳಗೆ ಮತ್ತು ಚಿಕ್ಕದಾಗಿ ಇಡುವುದು ಯಾವಾಗಲೂ ಉತ್ತಮ ಆಯ್ಕೆ. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 3. ಈಶಾನ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಡೆಸುವುದು. ಉತ್ತರ ದಿಕ್ಕಿನ ಕಥಾವಸ್ತುವಿನ ಈಶಾನ್ಯ ದಿಕ್ಕನ್ನು ಮನೆಯ ಅತ್ಯಂತ ಪವಿತ್ರ ವಲಯವೆಂದು ಪರಿಗಣಿಸಲಾಗುತ್ತದೆ. ನೀವು ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಪೂಜೆಗಳು ಮತ್ತು ಇತರ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಬೇಕು. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 4. ಮಲಗುವಾಗ ತಲೆಯನ್ನು ಉತ್ತರದಲ್ಲಿ ಇಡುವುದನ್ನು ತಪ್ಪಿಸಿ. ಮಲಗುವಾಗ ನಿಮ್ಮ ತಲೆಯನ್ನು ಉತ್ತರ ದಿಕ್ಕಿಗೆ ಇಡಬಾರದು. ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯ ಉನ್ನತಿಯಿಂದಾಗಿ ಇದು ನಿಮ್ಮ ನಿದ್ರೆಗೆ ತೊಂದರೆ ಉಂಟುಮಾಡಬಹುದು. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 5. ಉತ್ತರದ ಗೋಡೆಗಳ ಮೇಲೆ ಕೆಂಪು ಬಣ್ಣವನ್ನು ತಪ್ಪಿಸಿ. ಮನೆಯ ಉತ್ತರ ಭಾಗದಲ್ಲಿರುವ ಗೋಡೆಗಳ ಮೇಲೆ ನೀವು ಕೆಂಪು ಬಣ್ಣವನ್ನು ಬಳಸಬಾರದು. ಗಾಢವಾದ ಕೆಂಪು ಛಾಯೆಗಳು ಮತ್ತು ಕಪ್ಪು ಬಣ್ಣವನ್ನು ಸಹ ತಪ್ಪಿಸಬೇಕು. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆ 6. ಈಶಾನ್ಯ ದಿಕ್ಕಿನಲ್ಲಿ ಕಡಿತವನ್ನು ತಪ್ಪಿಸಿ. ಉತ್ತಮ ಉತ್ತರಾಭಿಮುಖವಾದ ಕಥಾವಸ್ತು ವಾಸ್ತುವನ್ನು ನಿರ್ವಹಿಸಲು ಮನೆಯ ಈಶಾನ್ಯ ಭಾಗದಲ್ಲಿ ಕಿಟಕಿಗಳ ಕಡಿತ ಅಥವಾ ಇಡುವುದನ್ನು ತಪ್ಪಿಸಲು ಯಾವಾಗಲೂ ಸಲಹೆ ನೀಡಲಾಗುತ್ತದೆ. ಇದು ಆರ್ಥಿಕ ಸಮಸ್ಯೆಗಳು, ಖಿನ್ನತೆ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಕಥಾವಸ್ತುವಿನ ತತ್ವಗಳ ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಅಡಿಗೆ ನಿರ್ಮಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದು ಕೈದಿಗಳ ವೃತ್ತಿ ಭವಿಷ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಸ್ನಾನಗೃಹ ಮತ್ತು ಅಡುಗೆಮನೆಯ ಬಾಗಿಲುಗಳು ಒಂದಕ್ಕೊಂದು ಮುಖ ಮಾಡಬಾರದು. ಮನೆ ಮತ್ತು ಅಡುಗೆಮನೆಯ ಮುಖ್ಯ ಬಾಗಿಲು ಎಂದಿಗೂ ಒಂದಕ್ಕೊಂದು ಮುಖ ಮಾಡಬಾರದು. ಉತ್ತರಾಭಿಮುಖವಾದ ಕಥಾವಸ್ತುವಿನ ವಾಸ್ತು ತತ್ವಗಳ ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಮೆಟ್ಟಿಲನ್ನು ಇಡುವುದು ಅಷ್ಟು ಸೂಕ್ತವಲ್ಲ. ಅಂತಹ ಸ್ಥಾನವು ಮನೆಯ ಸಮೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ. ದಕ್ಷಿಣ ಮತ್ತು ಪಶ್ಚಿಮದ ಹೊರತಾಗಿ ಯಾವುದೇ ಮೂಲೆಯನ್ನು ಎದುರಿಸುತ್ತಿರುವ ಮೆಟ್ಟಿಲುಗಳು ಪ್ರತಿಕೂಲವಾದ ಆರ್ಥಿಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ನೀವು ಈಜುಕೊಳ, ಭೂಗತ ನೀರಿನ ಟ್ಯಾಂಕ್ ಅಥವಾ ಉತ್ತರ ಅಥವಾ ಪೂರ್ವ ಪ್ರದೇಶದಲ್ಲಿ ಯಾವುದೇ ಇತರ ಜಲಮೂಲಗಳನ್ನು ಇರಿಸಬಹುದು.
ಆದರೆ ಮನೆಯ ಯಾವುದೇ ಜಲಮೂಲವನ್ನು ಈಶಾನ್ಯ ದಿಕ್ಕಿನಲ್ಲಿ ಮತ್ತು ಉತ್ತರಕ್ಕೆ ಮುಖ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಉತ್ತಮ ವಾಸ್ತು ತತ್ವದ ಕಥಾವಸ್ತುವನ್ನು ಕಾಪಾಡಿಕೊಳ್ಳಲು ಮನೆಯ ಈಶಾನ್ಯ ಭಾಗವು ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಅಸ್ತವ್ಯಸ್ತತೆಯಿಂದ ಮುಕ್ತವಾಗಿರಬೇಕು. ಸ್ವಚ್ಛವಾದ ಸ್ಥಳವು ಧನಾತ್ಮಕ ವೈಬ್ಗಳನ್ನು ನೀಡುತ್ತದೆ ಮತ್ತು ವಿವಿಧ ದಿಕ್ಕುಗಳನ್ನು ಆಳುವ ದೇವರುಗಳು ಮತ್ತು ದೇವತೆಗಳು ಸಹ ಸಂತೋಷವಾಗಿರುತ್ತಾರೆ ಮತ್ತು ನಿಮಗೆ ಸಂತೋಷ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ನೀಡುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಕಥಾವಸ್ತುವಿನ ಇಳಿಜಾರನ್ನು ಇಡುವುದರಿಂದ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಮತ್ತು ಸಂಪತ್ತಿನ ನಷ್ಟ ಉಂಟಾಗುತ್ತದೆ. ಆದ್ದರಿಂದ ಕಥಾವಸ್ತುವಿನ ಇಳಿಜಾರನ್ನು ಅಂತಿಮವಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸಲಾಗುತ್ತದೆ ಮತ್ತು ಮನೆಯಾದ್ಯಂತ ನಿರ್ದಿಷ್ಟ ಪ್ರಮಾಣದ ಧನಾತ್ಮಕ ಶಕ್ತಿಯ ಹರಿವನ್ನು ಉತ್ಪಾದಿಸುವ ಮೂಲಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಉತ್ತರಾಭಿಮುಖವಾಗಿರುವ ಮನೆಯು ನಿಮಗೆ ಆರ್ಥಿಕ ಲಾಭವನ್ನು ನೀಡುತ್ತದೆ ಏಕೆಂದರೆ ಇದು ಸಂಪತ್ತಿನ ಅಧಿಪತಿಯಾದ ಕುಬೇರನಿಂದ ಆಳಲ್ಪಡುವ ದಿಕ್ಕು. ಆದ್ದರಿಂದ ಇದು ಖಂಡಿತವಾಗಿಯೂ ಮಂಗಳಕರ ಆಯ್ಕೆಯಾಗಿದೆ. ಅಕೌಂಟೆಂಟ್ಗಳು, ವ್ಯಾಪಾರಿಗಳು, ಹೂಡಿಕೆದಾರರು, ಸ್ಟಾಕ್ ಮಾರ್ಕೆಟ್ ವೃತ್ತಿಪರರು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಮುಂತಾದ ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತರಾಭಿಮುಖ ಮನೆಗಳು ಹೆಚ್ಚು ಸೂಕ್ತವಾಗಿವೆ. ವಾಸ್ತು ಪರಿಹಾರಗಳ ಪ್ರಕಾರ ಉತ್ತರ ಅಥವಾ ಈಶಾನ್ಯ ವಲಯ ಅಥವಾ ಪ್ಲಾಟ್ ಅಥವಾ ಮನೆಯ ಭಾಗದಲ್ಲಿ ರೊಚ್ಚು ತೊಟ್ಟಿಗಳನ್ನು ಇಡಬೇಡಿ. ಮಲಗುವ ಕೋಣೆಗಳನ್ನು ಸೆಪ್ಟಿಕ್ ಟ್ಯಾಂಕ್ಗಳ ಮೇಲೆ ನಿರ್ಮಿಸಬಾರದು ಏಕೆಂದರೆ ಅವುಗಳು ಹೆಚ್ಚಿನ ಮಹಡಿಗಳಲ್ಲಿದ್ದರೂ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು. ವಾಸ್ತು ನಿಯಮಗಳ ಪ್ರಕಾರ ಮನೆಯ ವಾಯುವ್ಯ ಭಾಗದಲ್ಲಿ ಅತಿಥಿ ಮಲಗುವ ಕೋಣೆಯನ್ನು ನಿರ್ಮಿಸುವುದು ಅಥವಾ ಸ್ಥಾಪಿಸುವುದು ಯಾವಾಗಲೂ ಯೋಗ್ಯವಾಗಿದೆ. ಹಾಸಿಗೆಯ ಮೇಲೆ ಯಾವುದೇ ಕಿರಣಗಳು ಇರಬಾರದು. ಬಾಗಿಲು ನೇರವಾಗಿ ಹಾಸಿಗೆಯನ್ನು ಎದುರಿಸಬಾರದು. ಹಾಸಿಗೆಯನ್ನು ಅದರ ಮೇಲೆ ಮಲಗುವವನು ತನ್ನ ತಲೆಯನ್ನು ದಕ್ಷಿಣಕ್ಕೆ ನೋಡುವಂತೆ ಇರಿಸಬೇಕು. ಮಾಸ್ಟರ್ ಬೆಡ್ರೂಮ್ನ ಆದರ್ಶ ಸ್ಥಳವು ಯಾವಾಗಲೂ ನೈಋತ್ಯ ದಿಕ್ಕಿನಲ್ಲಿರುತ್ತದೆ. ಈ ವಲಯವು ಸಂಬಂಧಗಳು ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಶೇಷವಾಗಿದೆ. ಈ ಸಂಪೂರ್ಣ ಸೆಟಪ್ ನಿಮ್ಮ ಜೀವನದ ಸ್ಥಿರತೆಯ ಅಂಶವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಮಾಡಬೇಕಾದುದು ಮತ್ತು ಮಾಡಬಾರದು. ನಿಮ್ಮ ಮನೆ ಎದುರಿಸುತ್ತಿರುವ ಕಥಾವಸ್ತುವು ಉತ್ತರ ದಿಕ್ಕಿನಲ್ಲಿದ್ದರೆ ನೀವು ಅನುಸರಿಸಬೇಕಾದ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳಿವೆ. ಆ ಕೆಲವು ವಿಷಯಗಳು ಇಲ್ಲಿವೆ. ಯಾವಾಗಲೂ ಪ್ರಯತ್ನಿಸಿ ಮತ್ತು ಉತ್ತರ ಮೂಲೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಇರಿಸಿಕೊಳ್ಳಲು ಖಚಿತಪಡಿಸಿಕೊಳ್ಳಿ ಮತ್ತು ಧನಾತ್ಮಕತೆಯನ್ನು ಒಳಗೆ ಹರಿಯುವಂತೆ ಮಾಡಿ. ಮನೆಯ ಇಳಿಜಾರು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರಬೇಕು. ಪೂರ್ವ ಭಾಗಕ್ಕೆ ಹೋಲಿಸಿದರೆ ಗಡಿಗೋಡೆಯ ಎತ್ತರವು ಉತ್ತರ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇರಬೇಕು. ಉದ್ಯಾನ ಅಥವಾ ನರ್ಸರಿ ವಾಯುವ್ಯ ದಿಕ್ಕಿನಲ್ಲಿ ಇರಬಾರದು. ಫ್ಲಾಟ್ನ ದಕ್ಷಿಣ ಅಥವಾ ಆಗ್ನೇಯ ಭಾಗದಲ್ಲಿ ಯಾವುದೇ ಕನ್ನಡಿಗಳನ್ನು ಇಡದಂತೆ ಯಾವಾಗಲೂ ಖಚಿತಪಡಿಸಿಕೊಳ್ಳಿ. ಉತ್ತರ ದಿಕ್ಕಿನ ಪ್ಲಾಟ್ನಲ್ಲಿ ಮನೆಯನ್ನು ನಿರ್ಮಿಸುವಾಗ ಸಾಧ್ಯವಾದರೆ ಪ್ಲಾಟ್ನ ಈಶಾನ್ಯ ಭಾಗದಲ್ಲಿ ಭಾರವಾದ ಕಂಬವನ್ನು ನಿರ್ಮಿಸುವುದನ್ನು ತಪ್ಪಿಸಿ. ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಉತ್ತರ ದಿಕ್ಕಿನ ಕೋಣೆಯ ಪರದೆಗಳು ನೀಲಿ ಬಣ್ಣವನ್ನು ಹೊಂದಿರಬೇಕು. ಉತ್ತರಾಭಿಮುಖವಾಗಿರುವ ಮನೆಯ ಮುಂಭಾಗದ ಭಾಗಕ್ಕೆ ಕೆಂಪು ಅಥವಾ ಹಳದಿಯಂತಹ ಬಣ್ಣದ ಬಣ್ಣಗಳನ್ನು ತಪ್ಪಿಸಿ. ಉತ್ತರ ದಿಕ್ಕಿನ ಕಥಾವಸ್ತು ವಾಸ್ತು ಸಲಹೆಗಳನ್ನು ಸಂಕ್ಷಿಪ್ತಗೊಳಿಸುವುದು. ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಮನೆಯನ್ನು ಖರೀದಿಸಲು ಅಥವಾ ಬದಲಾಯಿಸಲು ಯೋಜಿಸುತ್ತಿದ್ದರೆ ಈ 15 ವಾಸ್ತು ಪರಿಹಾರಗಳು ಅಥವಾ ಸಲಹೆಗಳನ್ನು ಬಳಸಿ. ವಾಸ್ತು ಕಥಾವಸ್ತುವಿಗೆ ವ್ಯಕ್ತಿಯ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಉತ್ತರ ದಿಕ್ಕಿನ ಕಥಾವಸ್ತುವಿನ ವಾಸ್ತು ತತ್ವಗಳು ನಿಮ್ಮ ಜೀವನ ಶೈಲಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಇದು ಅಂತಿಮವಾಗಿ ಉಜ್ವಲ ಮತ್ತು ಯಶಸ್ವಿ ಭವಿಷ್ಯದ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ. ಉತ್ತರ ದಿಕ್ಕು ಪೂರ್ವಕ್ಕೆ ಮುಖ ಮಾಡಿ ನಿಂತರ ಎಡಕ್ಕೆ ಬರುವ ದಿಕ್ಕೆ ಉತ್ತರ. ಉತ್ತರ ದಿಕ್ಕಿನ ಅಧಿಪತಿ ಕುಬೇರ. ಉತ್ತರ ದಿಕ್ಕಿನ ಪ್ರತಿನಿಧಿ ಗ್ರಹ ಬುಧ. ಉತ್ತರಕ್ಕೆ ಸಂಪತ್ತನ್ನು ಇಡುವ ತಿಜೋರಿಯನ್ನು ನಿರ್ಮಿಸಬಹುದು. ಉತ್ತರಕ್ಕೆ ಖಾಲಿ ಜಾಗವಿದ್ದರೆ ಶುಭವಾದುದು. ಉತ್ತರವು ಎತ್ತರವಾದರೆ ಕಷ್ಟ ನಷ್ಟಗಳು ಸಂಭವಿಸುತ್ತವೆ. ಉತ್ತರವು ತಗ್ಗಾದರೆ ಶುಭ. ಉತ್ತರವು ಸಿರಿ ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಸಿರಿ ಸಂಪತ್ತುಗಳನ್ನು ಉತ್ತರದ ಕೋಣೆಯಲ್ಲಿ ಇಡುವುದು ಸೂಕ್ತ. ಉತ್ತರದ ಜಾಗವು ಒಂದೊಮ್ಮೆ ಎತ್ತರವಾದರೆ ಸಿರಿಯ ಸಂಪತ್ತು ಹಣದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತದೆ. ಉತ್ತರಕ್ಕೆ ದಕ್ಷಿಣ ದಿಕ್ಕಿಗಿಂತ ಹೆಚ್ಚು ಖಾಲಿ ಜಾಗ ಇರಬೇಕು. ಉತ್ತರಕ್ಕೆ ಖಾಲಿ ಜಾಗ ಇಲ್ಲದಿದ್ದರೆ ಆ ಮನೆಯು ಪರಪಾಲಾಗುತ್ತದೆ ಎನ್ನುತ್ತಾರೆ ಶಾಸ್ತ್ರಜ್ಞರು. ಉತ್ತರ ದಿಕ್ಕು ಅಶುಚಿಯಾದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರಾಗುತ್ತದೆ. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು. ಉತ್ತರಕ್ಕೆ ಕಸಕಡ್ಡಿ ಹಾಕಿ ಅಶುಚಿಯಾಗಿ ಮಾಡಿಬಿಟ್ಟರೆ ಅದು ಆ ಮನೆಯ ಸಂಪತ್ತಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಉತ್ತರ ದಿಕ್ಕಿನ ದೋಷ ನಿವಾರಣೆಗೆ ಬುಧ ಸ್ತೋತ್ರ ಪಠನೆ ಮಾಡುತ್ತಾರೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.